ಮಜಾ ಅಂತಂದ್ರೆ ಒಂದು ಊರಾಗ ಅಯೋಗ್ಯ ಮಾತಾಡೋದು ಒಂದು ಮನೆತನ ಇತ್ತು ಅಂತ್ರಿ. ಪೂರಾ ಮನೆಯಾಗಿನ ಮಂದಿ ಎಲ್ಲ ಅಯೋಗ್ಯನ ಮಾತಾಡೋ ಮನೆತನ. ಬಹುಶಃ ನೀವು ಕೇಳಿರ್ಬೋದು, ಸುಮ್ಮ ನೆನಪಾಗಿದ್ದು ಹೇಳ್ತೀನಿ ನಿಮಗೆ. ಅಯೋಗ್ಯ ಮಾತಾಡೋ ಮನೆತನ ಒಂದು ಮನೆತನ. ಒಂದು ಊರಾಗ ಮನೆತನ ಇತ್ತು. ಸಣ್ಣವ್ರನ್ನ ಹಿಡ್ಕೊಂಡು ದೊಡ್ಡವ್ರ ತನಕ, ದೊಡ್ಡವ್ರನ್ನ ಹಿಡ್ಕೊಂಡು ಸಣ್ಣವ್ರ ತನಕ, ಒಟ್ಟು ಬಾಯಿ ಸ್ವತಂತ್ರ ಇದ್ದಿದ್ದಿಲ್ಲ. ಅದು ಯಾವಾಗ ಏನು ಬಾಯಿಂದ ಹಾಯ್ತೈತಿ ಇಂಥ ಮಂದಿ ಇತ್ತದು. ಅದು ಊರಾಗ ದೊಡ್ಡ ಸೇಡ್ಜಿ ಬಜಾರದೊಳಗನ ಅವಂದು ತಳಗ ಅಂಗಡಿ ಇತ್ತು, ಮಾಡಿ ಮ್ಯಾಲ ಮನಿ ಇತ್ತು. ದೊಡ್ಡ ಸೇಡ್ಜಿ ಅಗದಿ ನಿಮಗೆ ಹೇಳ್ತನೋ, ಮಧ್ಯಾಹ್ನದಾಗ ಊಟ ಮಾಡಿ ಎಲೆ ಅಡಿಕೆ ಹಾಕ್ಕೊಂಡು ತೂಗ ಮಂಚ ಅಂತಿರ್ತೈತಲ್ಲ, ತೂಗ ಮಂಚದ ಮ್ಯಾಲ ಬ್ಯಾಸಿಗೆ ಟೈಮ್ ರೀ ಆರಾಮ ತಗೊಳಕತ್ತಿದ್ದ. ಅಂಥದ್ರೊಳಗೆ ಒಂದು 8-10 ವರ್ಷದ ಹುಡುಗ ತಳಗ ಬಂದ ಈ ಸೇಡಿಯನ್ನು ನೋಡಾಕಿತ್ತು ರೀ. ಭಾಳೋ ತನಕ ನೋಡಾಕಿತ್ತು. ಕಡಿಕ ಅವ ಅಕಸ್ಮಾತ್ ಆ ಹುಡುಗನ ನೋಡಿದ ಸೇಡ್ಜಿ. ಹುಡುಗನ ನೋಡಿದ ಅವಂಗೆ ಹಿಂಗಾತ್ರಿ. ಒಂದು 6 ತಿಂಗಳ ಹಿಂದೆ ಅವಂದು ಆ ಸೇಡ್ಜಿ ಮೊಮ್ಮಗ ಅವನು ತೀರ್ಕೊಂಡಿತ್ತು ರೀ. ಈ ಹುಡುಗ ಥೇಟ್ ಮೊಮ್ಮಗನ ಗತೇನ ಕಂಡ. ಎಲ್ಲ ಇವನ ನನ್ನ ಮೊಮ್ಮಗ ನೆನಪಾದಲ್ಲ ಈ ಹುಡುಗನ ನೋಡಿ ಅಂತ ಹೇಳಿಕರೆ ಅವೇನು ಮಾಡಿದ, ಏತಮ್ಮ ಬಾಯಿಲ್ ಮ್ಯಾಲ ಬಾ, ಹಂಗ ಹತ್ತಿ ಮ್ಯಾಲ ಬಾ ಅಂತ ಸೇಡ್ಜಿ ಕರೆದ್ರಿ. ಆ ಹುಡುಗ ಹತ್ತಿ ಬಂತು. ತನ್ನ ತೂಗು ಮಂಚದ ಮ್ಯಾಲ ಮಗ್ಲಕ ಕುಂಡ್ರಿಸ್ಕೊಂಡ. ಭಾಳ ಮೊಮ್ಮಗನ ನೆನಪಾಗೆ ಸ್ವತಃ ಆ ಮೊಮ್ಮಗನ ಸಾಕ್ಷಾತ್ ಬಂದು ಕೂತಾನ ಅನ್ನುವಂಗೆ ಭಾಳ ಪ್ರೀತಿ ಮಾಡಿದ. ಒಳಗೆ ಹೋಗಿ ಅವಂಗ ಉಂಡಿ ತಂದು ಕೊಟ್ಟ. ನೀವು ಹೇಳ್ತನು ಅವಂಗ ಮನಸ್ಸು ಸಮಾಧಾನ ಆಗಲಿಲ್ಲ. ಉಂಡಿ ಕೊಟ್ಟ, ಚೂಡ ಕೊಟ್ಟ. ಆ ಬಳಿಕ ಅಷ್ಟಕ್ಕೂ ಸಮಾಧಾನ ಆಗಲಿಲ್ಲ. ಒಂದು 20 ರೂಪಾಯಿನೂ ಅವನು ಕೊಟ್ಟ. ಹುಡುಗ ಸಂತೋಷ ಆಗಲಿ ಅಂತ ಹೇಳಿಕರೆ ಕೊಟ್ಟು ನಂತರದಲ್ಲಿ ಅವನ ತಲೆ ಮೇಲೆ ಕೈ ಆಡಿಸಿ ಆ ಹುಡುಗನ ಕೇಳಿದ, ನೀ ಯಾರ ಪೈಕಿ? ಮತ್ತು ತಳಗ ಬಂದ ನೀ ನನ್ನ ನೋಡ್ಕೋತ ನಿಂತಿದ್ದೆಲ್ಲ, ಮತ್ತು ನನ್ನ ನೋಡ್ಕೋತ ನಕ್ಕೋತ ನಿಂತಿದ್ದೆಲ್ಲ ಯಾಕೆ ಅಂತ ಕೇಳಿದ ಅವನು ಸೇಡ್ಜಿ. ಅವೇನು ಮಾಡ್ದ, ಅದನ್ನೇನು ಮಾಡ್ತೀರಿ ಬಿಡ್ರಿ ಅಂದವ. ಇಲ್ಲ, ನನಗೆ ಭಾಳ ಖುಷಿಯಾಗಿತ್ತು ನಿನ್ನ ನೋಡಿ, ಯಾಕೆ ನಕ್ಕಿ ಹೇಳು ಅಂದ ಕೂಡಲೇ ಅವ್ನು ಹೇಳಿದ್ರಿ. ಅವಂದ ಅಲ್ರಿ ಸೇಡ್ಜಿಯವರ, ನೀವರ ಕಂಡಾಪಟ್ಟಿ ಧಮ್ಮದಿರಿ, ಮಾಡಿ ಮ್ಯಾಲಾರ ಕೂತರಿ, ತೂಗ ಮಂಚದ ಮ್ಯಾಲಾರ ಕುಂತರಿ, ಹಾದ ಬರು ಬಾಗಲ ಅಗದಿ ಸಾಣದತಿ ಮಾಡಿದು, ಮತ್ತು ನೀವು ಇಲ್ಲಿ ಮ್ಯಾಗ ತೂಗ ಮಂಚದ ಮ್ಯಾಲ ಕೂತಾಗ ಅಕಸ್ಮಾತ್ ಅಟ್ಯಾಕ್ ಆಗಿ ನೀವು ಸತ್ರಿ ಅಂದ್ರೆ ಆ ಸಣ್ಣ ಬಾಗಲದಾಗ ನಿಮ್ಮನ್ನ ತಳಗೆ ಹೆಂಗೆ ತರ್ತಾರು ಅನ್ನೋದು ನೆನಪಾಗಿ ನನಗೆ ನಗಿ ಬತ್ರಿ ಅಂದು. ಹೆಂಗಾಗಿರ್ಬೇಕ್ರಿ ಸೇಡ್ಜಿಗೆ? ಕಟ್ರೋ ಇವನು ಕಂಬ ಕಟ್ಟು. ಯಾರು ಬರ್ತಾರೆ ಬರಲಿ, ಇವರು ಮನೆಯವರು ಕಟ್ರಿ ಕಂಬ ಕಟ್ಟಿದ್ರು. ಸುದ್ದಿ ಹೋದರಿ ಅವ್ರ ಮನೆಗೆ. ಒಬ್ಬ ಓಡ್ಕೋತ ಹೋಗಿ ಹೇಳಿ, ನಿಮ್ಮ ಹುಡುಗ ಏನೋ ಮಾತಾಡ್ತು, ಕಂಬಕ್ಕೆ ಸೇಡ್ಜಿ ಮ್ಯಾಲ ಕಟ್ಟಿಬಿಟ್ಟಾರು, ಹೆಂಗೆ ಮಾಡ್ತೀವಿ ನೋಡು ಅಂದ ಕೂಡಲೇ ಅವ್ರಪ್ಪ ಓಡಿ ಬಂದ್ರಿ, ಬಿಡಿಸ್ಕೊಂಡು ಹೋಗಾಕ. ಬಂದು ಕರೆ ಸೇಡ್ಜಿ ಅವರಿಗೆ ನಮಸ್ಕಾರ ಮಾಡಿದ. ಇವ್ ನನ್ನ ಮಗ ರೀ ಅಂತಂದವ. ನಿನ್ನ ಮಗ ಇವ ಇಂಥದ್ದು ಕಲಿಸಿ ಏನು ಅಂದವ? ಹೆಂಗೆ ಮಾತಾಡಬೇಕು ಅನ್ನೋದು ತಾರತಮ್ಯ ಜ್ಞಾನ ಐತೋ ಇಲ್ಲ? ಅವಂದ ನನ್ನ ಮಗನ ಅಂತಾದ್ರಿ, ಏನು ಮಾಡ್ತೀರಿ? ಅವನ ಬಾಯಿ ಸ್ವತಂತ್ರ ಇಲ್ಲ, ಏನಾರ ಅಂದ್ರಿ ನಿಮಗೆ ಅಂದ್ಯವು. ಏನಾರ ಅಂದ್ರಿ ಅಂದ ಕೂಡಲೇ ನನ್ನ ಬಾಯಿ ನಾನು ಸಮಾನಿ ಅಂದವ. ಇಲ್ಲ, ಏನಾರ ನಿಮಗೆ ಅಂದ ಅಂತಂದ್ರೆ, ನೀವರ ಇಟ್ಟು ಧಮ್ಮದಿರಿ, ಇಲ್ಲಿ ಸತ್ರಿ ಅಂದ್ರೆ ಬಾಗಿಲು ಸಾಣದೈತಿ, ನಿಮ್ಮ ತಳಗೆ ಹೆಂಗೆ ತರ್ತಾರ್ರಿ ಅಂತ ಹೇಳಿಗಾರ ತಾನು ರೀತಿ ಇವೆಲ್ಲ ಹಿಂಗೆ ಮಾತಾಡ್ತಾನೋ. ನನ್ನ ಮೊಮ್ಮಗ ನೆನಪಾಗಿ ಇವಂಗ ಏನೆಲ್ಲ ನಾನು ಉಂಡಿ ಕೊಟ್ನಿ, 20 ರೂಪಾಯಿ ಕೊಟ್ನಿ, ಹಿಂಗೆ ಮಾತಾಡ್ತಾನೋ ಅಂತಂದು ಕೂಡಲೇ ಅವ್ನು ಸಿಟ್ಟು ಬತ್ರಿ. ಅವ್ನು ಬೇಯಾಕೈತವ. ನಿನಗೆ ಯಾಕೆ ಬೇಕು? ಹಿಂಗೆ ಮಾತಾಡ್ತಾರೆ ದೊಡ್ಡವರಿಗೆ, ಸೇಡ್ಜಿಯವ್ರಿಗೆ ಹಿಂಗೆ ಮಾತಾಡ್ತಾರೆ. ತಾಳಿರ್ಬೇಕು, ಬಾಯಾಗ ತಾಳಿರ್ಬೇಕು ಅಂಥೇಳಿ. ಏನೇ ಇಲ್ಲಿ ಸತ್ರ ಅಂತಂದ್ರೆ ತಳಗೆ ಹೆಂಗೆ ತರ್ತಾರತಿ? ತಳಗೆ ಹೆಂಗೆ ತರ್ತಾರತ್ತಂದ್ರೆ ಬಾಗಿಲು ಸಾಣದೈತಿ, ಹೆಂಗೆ ತರ್ತಾರೈತಿ ಅದಲ್ಲೋ? ಬಾಗಿಲು ಸಾಣದಿರೋಂತಪ್ಪ ಅವ್ರು ಸತ್ರ ತಂದ್ರೆ ತಳಗೆ ತರುವಾಗ ಅಡಚಣೆ ಆತಂದ್ರೆ ಕಾಲು ಕತ್ತರಿಸ್ತಾರು, ಕೈ ಕತ್ತರಿಸ್ತಾರು, ತುಣುಕು ಮಾಡಿ ತರ್ತಾರು. ನಿನಗೆ ಯಾಕೆ ಬೇಕಿದು ಅಂತ ಅಂದ.
ನೀನು ಇವಾಗ ಕಾಣ್ತಾನೆ, ಇವಾಗೂ ಕಂಬ ಕಟ್ರು ಅಂದ ಶೇಡ್ಜಿ. ಅವಂಗೂ ಕಟ್ರ ರೀ, ಅವಂಗೂ ಕಟ್ಟರು. ಕಡಿ ಈ ಸುದ್ದಿ ಮತ್ತೆ ಹೋತಾರಿ ಮನೆಗೆ. ಏನು ನಿಮ್ಮ ಮನೆಯಾಗಿನ ಮಂದಿನೆಲ್ಲ ಶೇಡ್ಜಿ ಕಟ್ಟ್ಯಾರು ಅಂತ ಹೇಳ್ತಾರೆ. ಅವ್ರ ಅಪ್ಪ ಬಂದ್ರಿ, ಈ ಹುಡುಗನ ಅಪ್ಪ ಬಂದ್ರ, ಇವ್ರ ಅಪ್ಪ ಬಂದ. ಅವ ಹೆಂಗಿರ್ಬೇಕಿನ್ನು, ಅವ ಬಂದ. ಏನಾತ್ರಿ ಶೇಡ್ಜಿ ಹಿಂಗೆ ಮಾತಾಡ್ಯಾರ ನೋಡು ಅಂದ ಕೂಡಲೇ ಅವಂಗೂ ಸಿಟ್ಟು ಬಂತು. ಸಿಟ್ಟು ಮಾಡಿ ನಾವು, ಅಲ್ಲೋ ನಿಮಗೆ ಯಾಕೆ ಬೇಕ್ರಿ? ಅದಕ್ಕೆ ನಾನು ನಿಮ್ಮನ್ನು ಹೊರಗೆ ಬಿಡಂಗಿಲ್ಲೋ, ನಾನು ಹೊರಗೆ ಬಂದು ಹಿಂಗೆ ಮಾಡ್ತೀರಿ ನೀವು ಅಂತ ಹೇಳ್ತಾರೆ. ಅವೇನು ಮಾಡಿದ, ಅಲ್ಲೋ ನಾಳೆ ಇವ್ರು ಸತ್ರ ಅಂತಂದ್ರೆ ಬಾಗಿಲು ಸಾಣದೈತಿ, ತಳಗೆ ಹೆಂಗೆ ತರ್ತಾರೋ ಅಂತ ನಿನಗೆ ಯಾಕೋ ಚಿಂತಿ, ಈಟ್ ಹುಡುಗದಿ ನೀನು? ಅವ್ನು ಮಗ್ ಹೇಳ್ದ, ಅಲ್ಲೋ ಇವನು ತುಣಕ ಮಾಡಿ ತರ್ತಾರತ್ತ ನೀ ಹೆಂಗೆ ಹೇಳಿದಿ ನೀನು? ಈ ಸಾವುಕಾರನು 10 ಮನೆ ಅದಾವ ಊರಾಗ 10 ಮನೆ ಅದಾವ ಇಂಥವು, ತಳಗೆ ಯಾಕೆ ತರ್ತಾರೋ? ಅವ್ನು ಸತ್ತ ಅಂದ್ರೆ ಅಲ್ಲೇ ಇಟ್ಟು ಆ ಮನೆಗೆ ಬೆಂಕಿ ಹಚ್ತಾರಪ್ಪ ಅವರು, ನಿನಗ್ಯಾಕೆ ಬೇಕಿದು ಅಂದ. ಏನು ನೀನು ಅವನ ಕಾಣ್ತಿ, ಇವನು ಕಟ್ಟರು ಕಂಬಕಂದ್ರು, ಅವನು ಕಂಬ ಕಟ್ಟಿದ್ರಿ. ಮತ್ತೆ ಸುದ್ದಿ ಹೋತರಿ. ಸುದ್ದಿ ಆದ ಕೂಡಲೇ ಆ ಮುದುಕನ ಹೆಂಡ್ತಿ ಬಂದ್ಲ್ರಿ. ಮುದುಕನ ಹೆಂಡ್ತಿ ಬಂದ್ಲು. ಆಕೆ ಬಂದ್ಕ್ಯಾರೆ ವಾತಾವರಣ ಎಲ್ಲ ತಿಳ್ಕೊಂಡ್ಲು. ಶೇಡ್ಗಿ ಅವರು ಭಯಂಕರ ಸಿಟ್ಟಾಗ್ಯಾರು, ಕಣ್ಣು ಕೆಂಪಗಾಗ್ಯಾವು. ಅವ್ರ ಮುಂದೆ ಹಾದ್ರೆ ಇನ್ನೇನೂ ಆಗಂಗಿಲ್ಲ ಅಂತ ಹೇಳ್ಕ್ಯಾರೆ ಇನ್ನು ವಶೀಲೆ ಹಚ್ಚಬೇಕಂತ ಹೇಳಿ ಆ ಹೆಣ್ಮಗಳು ಶೇಡ್ಜಿ ಹೆಂಡ್ತಿ ಅಂತ ಹಾಲ್ರಿ. ಅವ್ರಿಗೆ ಹೇಳಿ ಅವ್ರಿಗೆ ಹೇಳಿರಂದ್ರೆ ಬಿಡಿಸ್ಕೊಂಡು ಹೋಗಬೇಕು ಹೇಳ್ತಾರಂತ ಹೇಳ್ಕ್ಯಾರೆ. ಶೇಡ್ಗಿ ಅವ್ರ ಹೆಂಡ್ತಿ ಅಂತ ಹೋಗಿ ಕೈಕಾಲು ಬಿದ್ದಿಕ್ಯಾರೆ. ಆ ಮುದುಕಿ ಅಂತಾಳು, ಇವು ನಮ್ಮ ಮಂದಿ ವಾಗಾತಿಲ್ಲ, ಇವು ಸುಮಾರು ಅದ, ಇವತ್ತರ ಬಾಯಾಗ ತಾಳಿಲ್ಲ, ಸಿಕ್ಕಂಗ ಮಾತಾಡ್ತಾವು. ಹಿಂಗಾಗಿ ಏನು ಹೇಳಿ ದಿವಸ ಬರೀ ಜಗಳ 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 ಜಗಳ. ಈಗ ಶೇಡ್ಜಿ ಅವ್ರಿಗೆ ಏನೋ ಅಂದಾರ ಇವರು, ಹಿಂಗೆಲ್ಲ ಕಟ್ಟಿಬಿಟ್ಟಾರು ಅಂಥೇಳಿ ಅಂತ ಅಂದ್ಲು. ಹೌದು ಹಿಂಗೆ ಮಾತಾಡ್ಯಾರ ಅಂತ ಹೇಳಿ ಹೆಂಡ್ತಿಗೂ ಸುದ್ದಿ ಹತ್ತಿತ್ರಿ. ಎಲ್ಲ ತಿಳ್ಕೊಂಡ್ಲು. ಕಡಿಕೆ ಆ ಹೆಣ್ಮಗಳು ಏನಂದ್ಲು, ಇನ್ನೇನೂ ಮಾಡಬೇಡ್ರಿ, ನೀವು ಒಟ್ಟು ಇದನ್ನು ಹೊಟ್ಟೆಗೆ ಹಾಕೋಬೇಕು. ಶೇಡ್ಜಿಯವರಿಗೆ ಹೋಗಿ ನೀವು ಹೇಳಿ ಎಲ್ಲರನ್ನು ಬಿಡಿಸ್ಬೇಕು ಅಂತ ಕೈಕಾಲಿ ಬೀಳಾಕೈತು. ಏನು ಅನ್ನಕೈತಿಲ್ಲ ಅಂತಂದ್ರೆ, ಅವ ಮೊಮ್ಮಗ ಅದನ್ಲ ಆ ಮೊಮ್ಮಗ ನನ್ನ ಮೊಮ್ಮಗ ಅಲ್ಲವ, ನಿನ್ನ ಮೊಮ್ಮಗ ಅಂತ ತಿಳಿದು ಅವನ ಮೇಲೆ ಕರುಣ ಮಾಡಿ ನೀ ಬಿಡಿಸು. ಅವೇನು ಅದನ್ಲ ಮಗ, ನನ್ನ ಮಗ ಅಲ್ಲ, ನಿನ್ನ ಮಗ ಅಂತ ತಿಳಿದಿಕ್ಯಾರೆ ಹೇಳಿ ಬಿಡಿಸು. ಅದೇನು ಮುದುಕೈತ್ಲ, ಅದು ನನ್ನ ಗಂಡ ಅಲ್ಲ, ಅದು ನಿನ್ನ ಗಂಡ ಅಂತ ತಿಳಿದು ಹೇಳಿ ಬಿಡಿಸು ಅಂದ್ಲು. ಏನು ಮಾಡ್ತೀರಿ? ಈ ಮುದುಕ ನನ್ನ ಗಂಡ ಅಲ್ಲ, ನಿನ್ನ ಗಂಡ ಅಂತ ತಿಳಿದು ಅವನ ಮೇಲೆ ದಯ ಮಾಡಿ ಇಟ್ಟು ಹೇಳಿ ಬಿಡಿಸ್ರಿ ಅಂತಂದ್ರೆ ಹೆಂಗಾಗಿರ್ಬೇಕ್ರಿ? ಅದಕ್ಕೆ ಹಿಂಗೆ ಒಂದೊಂದು ಮನಿತನ ಅಯೋಗ್ಯ ಮಾತಾಡೋ ಮನಿತನ ಊರಾಗ ಇರ್ತಾವು ಅನ್ನೋದನ್ನು ನಾವು ಕಾಣ್ತೀವಿ. ಅದಕ್ಕೆ ಇಂಥ ಶರೀರದೊಳಗೆ ವಾಣಿ ಒಳಗೆ ಮನಸ್ಸಿನೊಳಗೆ ದೋಷವನ್ನು ತುಂಬಿಕೊಂಡ್ಕ್ಯಾರೆ, ಪಾಪವನ್ನು ತುಂಬಿಕೊಂಡು ನಾವು ಎಷ್ಟು ಭಕ್ತಿ ಮಾಡಿದರೂ ಕೂಡ ಏನೂ ಆಗಂಗಿಲ್ಲ, ಫಲ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಡಾಂಬಿಕ ಭಕ್ತಿ ಪ್ರಯೋಜನಕಾರಿ ಇಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದಕ್ಕೆ ಬಸವಣ್ಣವರು ಕೂಡಲ ಸಂಗಮ ಕ್ಷೇತ್ರದೊಳಗೆ ಅಧ್ಯಯನ ಮಾಡುತ್ತಾ, ಪೂಜೆ ಮಾಡುತ್ತಾ, ಪ್ರಾರ್ಥನೆಯಲ್ಲಿ ತೊಡಗಿದ್ದಾರೆ. ಹಂಗೆ ಕಾಲ ಗತಿಸಲಾಕತ್ತೈತಿ. 1 ದಿವಸ ಹೋತು, 2 ದಿವಸ ಹೋತು, 1 ವರ್ಷ ಹೋತು, 2 ವರ್ಷ ಹೋತು, ಹಂಗೆ ದಿವಸ ಹೋಗಾಕತ್ಯಾವು. ಹಂಗೆ ಅವರು ದೊಡ್ಡವರಾಗಕತ್ಯಾರು. ಹಂಗೆ ಪೂಜಾ ನಡೆದೈತಿ, ಪ್ರಾರಂಭ ಆಗೈತಿ, ಅಧ್ಯಯನ ನಡೆದೈತಿ. ಒಮ್ಮೆ ಇಷ್ಟು ಚಂದ ಒಂದು ವಚನ ಹೇಳ್ತಾರೆ. ಅವ್ರಂತಾರು, ಹೇ ಪರಮಾತ್ಮ, ದೌಡ್ ನನ್ನ ಮೇಲೆ ಕೃಪಾ ಮಾಡಪ್ಪ, ನೀ ನೊಲಿದರೆ ಕೊರಡು ಕೊನರುವುದಯ್ಯ. ಸಂಗಮನಾಥನ ಮುಟ್ಟಿ ಪೂಜೆ ಮಾಡಿ ಮನಸಾರೆ ಧ್ಯಾನ ಮಾಡ್ಕೋತ ಕುಂತ ಮತ್ತೆ ಕೈ ಮುಗಿದು ವಿನಂತಿ ಮಾಡ್ಕೋತಾರೆ. ನೀ ನೊಲಿದರೆ ಕೊರಡು ಕೊನರುವುದಯ್ಯ, ನೀ ನೊಲಿದರೆ ಬರಡು ಹಯನಹುದಯ್ಯ, ನೀ ನೊಲಿದರೆ ವಿಷವು ಅಮೃತವಹುದಯ್ಯ, ನೀ ನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿರ್ಪವು ಕೂಡಲ ಸಂಗಮ ದೇವ. ನೀ ಒಲಿಪ, ನನ್ನ ಮೇಲೆ ಕೃಪಾ ಮಾಡಪ್ಪ, ನೀ ಒಲದಿಯ ತಂದ್ರೆ ನನಗೆಲ್ಲ ಇವು ಸಿಗ್ತಾವು ಅಂಥೇಳಿ ಪ್ರಾರ್ಥನೆ ಮಾಡ್ತಾರಪ್ಪ. ಇದನ್ನು ಪ್ರಾರ್ಥನೆ ಮಾಡ್ತಾರು ಅಂತ ಹಿಂಗೆ ಹೇಳಿ ಬಿಡುವುದಲ್ಲ, ನೀವು ನಾವು ಕೂಡ ದೇವರ ಹಂತಕ್ಕೆ ಹಿಂಗೆ ಪ್ರಾರ್ಥನೆ ಮಾಡಬೇಕು. ಪೂಜೆ ಮಾಡ್ತಿರ್ಬೇಕು, ಬೇಡ ನಮಾಜ್ ಮಾಡ್ತಿರ್ಬೇಕು, ಯಾರೋ ಬಸವಣ್ಣ ಹಂತಕ್ಕೆ ಬಂದಿರಬೇಕು, ಇದನ್ನ ಅನ್ಬೇಕು.
ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನ ಹುದಯ. ಪರಮಾತ್ಮ ನೀ ಒಲದಿಯತ್ತಂದ್ರೆ ಏನಾಗಂಗಿಲ್ಲಂತಿ ನೀನು. ಅದ್ರಾಗ 3-4 ಉದಾಹರಣೆ ಅದಾವ್ರಿ ಅವು. ನೀ ಒಲದಿಯತ್ತಂದ್ರೆ ಅನಾದಿ ಕಾಲದಿಂದಲೂ ನೀರಿನ ಸಂಬಂಧ ಇಲ್ಲದನ, ಮಣ್ಣಿನ ಸಂಬಂಧ ಇಲ್ಲದನ ಒಂದು ಕಟ್ಟಿಗೆ ಬಿದ್ದಿರ್ತೈತ್ಲ, ಅದು ಒಣಗಿ 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 ಎದಕ್ಕೂ ಬಾರಲಾರ್ದಂಗೆ ಆಗಿರ್ತೈತ್ಲ, ಅಂತ ಕಟ್ಟಿಗೆ ಸಹಿತ ನೀ ಒಲದಿಯತ್ತಂದ್ರೆ ಚಿಗಿತೈತಿ ಪರಮಾತ್ಮ. ನಿನ್ನ ಸಂಕಲ್ಪದೊಳಗೆ ಅಂತ ಶಕ್ತಿ ಐತಿಪ ಭಗವಂತ. ನೀನೊಲಿದರೆ ಬರಡು ಹಯನ ಹುದಯ್ಯ, ನೀ ಒಲದಿಯತ್ತಂದ್ರೆ ಕರು ಹಾಕದೆ ಇರುವಂಥ ಆಕಳ ಎಮ್ಮೆ ಏನಿರ್ತಾವಲ್ಲ ಅವು ಸಹಿತ ಹೈನ ಕೊಡ್ತಾವಪ್ಪ ಪರಮಾತ್ಮ. ನೀ ಒಲದಿಯತ್ತಂದ್ರೆ, ನೀ ಒಲದಿಯತ್ತಂದ್ರೆ ಇಂಥ ಒಂದು ಅಘಟಿತ ಘಟನಾ ನಡೀತೈತಿ. ನೀ ಒಲದಿಯತ್ತಂದ್ರೆ ಯಾವ ವಿಷ ಕುಡಿದ್ರೆ ಮನುಷ್ಯ ಸಾಯ್ತಿರ್ತಾನೋ ಆ ವಿಷ ಕುಡಿದಕ್ಯಾರೆ ಬದುಕ್ತಾನೋ. ಯಾಕೆ? ವಿಷ ಅಮೃತವೋ ಹೃದಯ. ನೀನೊಲಿದರೆ ವಿಷವು ಅಮೃತವೋ ಹೃದಯ, ನೀನೊಲಿದರೆ ಸಕಲ ಪಡಿಪದಾರ್ಥಗಳು ಇದಿರಲ್ಲಿರ್ಪವು ಕೂಡಲ ಸಂಗಮ ದೇವ. ನೀ ಒಲದಿಯತ್ತಂದ್ರೆ ನಮಗೆ ಏನು ಬೇಕಂತೀವಲ್ಲ ಆ ಎಲ್ಲ ಪಡಿಪದಾರ್ಥಗಳು ಬಂದು ಎದುರಿನೊಳಗೆ ಬಂದು ಬೀಳ್ತಾವು ಪರಮಾತ್ಮ. ನೀ ಒಲದಿಯತ್ತಂದ್ರೆ, ನೀ ಒಲಿಲಿಲ್ಲ ಅಂತಂದ್ರೆ ನನ್ನವ್ರು ಯಾರೂ ಇಲ್ಲ, ನನಗೆ ಏನೇನೂ ಸಾಧ್ಯ ಇಲ್ಲ, ನನಗೆ ಕೈ ಇಷ್ಟು ಮ್ಯಾಲ ಮಾಡಾಕ ಸಹಿತ ಬರಂಗಿಲ್ಲ, ನನಗೆ ಸ್ವಂತ ಶ್ವಾಸ ತಗೊಳಕ ಬರಂಗಿಲ್ಲ. ನೀ ಒಲಿಲಿಲ್ಲ ಅಂತಂದ್ರೆ ನನಗೆ ಒಂದು ಹೆಜ್ಜೆ ಸಹಿತ ಇಡಾಕ ಬರಂಗಿಲ್ಲ. ಅದಕ್ಕೆ ಭಗವಂತ ನೀ ದೌಡು ಒಲಿಪ ಅಂತ ಹೇಳಿದರೆ ಹಿಂಗೆ ಪ್ರಾರ್ಥನೆ ಮಾಡ್ತಾರೋ. ಇದರಾಗ ಬಹಿರಂಗದ 3 ಮಾತುಗಳು ಅದು ಯಾವ್ಯಾವ ಅಂತ ಕೇಳಿದ್ರೆ, ಕೊರಡು ಅಂದ್ರೆ ಕಟ್ಟಿಗೆ, ಒಣ ಕಟ್ಟಿಗೆ ಚಿಗಿತೈತಿ, ಕರು ಹಾಕದೆ ಇರುವಂಥ ಆಕಳ ಎಮ್ಮೆ ಹೈನ ಕೊಡ್ತೈತಿ, ವಿಷ ಅಮೃತ ಆಕತಿ ಅಂತಾರಲ್ಲ. ಇದು ಒಂದು ರೀತಿ ಅರ್ಥ ಆದ್ರೆ ಇನ್ನೊಂದು ರೀತಿ ಅರ್ಥ ಐತಿ. ಅವ್ರು ಹೇಳ್ತಾರೋ ಬಸವಣ್ಣವರು, ಹೇ ಪರಮಾತ್ಮ ನೀ ಒಲದಿಯತ್ತಂದ್ರೆ ನನ್ನ ಹೃದಯ ಏನು ಒಣಗಿ ಹೋಗೈತಲ್ಲ ಇಲ್ಲೇ ನಿನ್ನ ಭಕ್ತಿ ಚಿಗಿತೈತಿ. ನೀ ಒಲದಿ ಅಂತಂದ್ರೆ ಭಗವಂತ, ನೀ ಒಲದಿಯತ್ತಂದ್ರೆ ಬರಡು ಹಯನ ಹುದಯ್ಯ ಅಂತಂದ್ರೆ ಈ ಅಧ್ಯಾತ್ಮ ವಿದ್ಯಾ ವೇದ ಉಪನಿಷತ್ತು ಏನದಾವಲ್ಲ ಇವು ಒಂದು ರೀತಿ ಆಕಳಿ ಇದ್ದಂಗೆ. ನೀ ಒಲದಿಯತ್ತಂದ್ರೆ ಇಲ್ಲಿ ಇರುವಂಥ ವಿದ್ಯೆ ಅನಾಯಾಸವಾಗಿ ನನಗೆ ಬಂದು ಬಿಡ್ತೈತಿ. ಬರಡು ಹಯನ ಹುದಯ್ಯ ಇವೆಲ್ಲ ಉಪನಿಷತ್ತುಗಳು ಏನದಾವಲ್ಲ, ವೇದಗಳು ಏನದಾವಲ್ಲ ಇವೆಲ್ಲ ಆಕಳಿದ್ದಂಗೆ. ಸರ್ವೋಪನಿಷದೋ ಗಾವೋ ಅಂತ ಕರೆದಾರ. ಅವೆಲ್ಲ ಆಕಳಿದ್ದಂಗೆ, ಅವು ಹೈನ ಕೊಡ್ತಾವ. ಅಂದ್ರೇನು? ತಮ್ಮ ಜ್ಞಾನಾಮೃತವನ್ನು ನನಗೂ ಕೊಡ್ತಾವು. ನೀ ಒಲದಿ ಅಂತಂದ್ರೆ, ನೀನೊಲಿದರೆ ವಿಷವು ಅಮೃತವ ಹೃದಯ ಅಂತಂದ್ರೆ ಈಗ ನನ್ನ ಜೀವನ ತಾಯಿ ತಂದೆಗಳನ್ನು ಬಿಟ್ಟು ನಾನು ಜಗಳಾಡಿ ಬಂದನಿ. ನನ್ನ ಜೀವನ ಒಂದು ರೀತಿ ವಿಷಮ ಜೀವನ, ವಿಷಮಯವಾಗಿರುವಂಥ ಜೀವನ. ನನ್ನ ಮುಂದಿನ ಬದುಕು ಹ್ಯಾಂಗೋ ಏನೋ ಗೊತ್ತಿಲ್ಲ. ಅಂಥ ಪರಿಸ್ಥಿತಿಯೊಳಗೆ ನಾನು ನಿನ್ನ ಪಾದಕ್ಕೆ ಬಂದು ಬಿದ್ದನಿ. ನೀನೊಲಿದರೆ ವಿಷವು ಅಮೃತವ ಹೃದಯ. ನನ್ನ ಜೀವನ ಏನು ವಿಷಮಯ ಆಗೈತಲ್ಲ, ಇದು ನೀ ಒಲದಿಯತ್ತಂದ್ರೆ ಅಮೃತಮಯ ಆಗಿಬಿಡ್ತೈತಿ. ನನಗೆ ಏನು ಬೇಕು ಅನ್ನುವ ಸಕಲ ಪದಾರ್ಥಗಳು ಎದುರಿಗೆ ಬಂದು ಬೀಳ್ತಾವು. ಭಗವಂತ ನೀ ಒಲದಿ ಅಂತಂದ್ರೆ ಇಷ್ಟೆಲ್ಲ ಸಾಧ್ಯ, ನೀ ಒಲಿಲಿಲ್ಲ ಅಂತಂದ್ರೆ ಸಾಧ್ಯ ಇಲ್ಲ ಅಂತ ಲಿಂಗಕ್ಕೆ ತೆಕ್ಕಿ ಬಿದ್ದು ಅಳ್ಕೋತ ಕುಂತಿದ್ದಾರೆ. ಅಂದ್ರೆ ಹಿಂಗಿರ್ತೈತೆ. ಲಿಂಗಕ್ಕೆ ತೆಕ್ಕಿ ಹಾಕಿ ನೀನೊಲಿದರೆ ಕೊರಡು ಕೊರಡುವ, ನೀನೊಲಿದರೆ ಬರಡು ಹಯನ ಹುದಯ್ಯ, ನೀನೊಲಿದರೆ ವಿಷವು ಅಮೃತವ ಹುದಯ್ಯ, ನೀನೊಲಿದರೆ ಸಕಲ ಪಡಿಪದಾರ್ಥಗಳು ಇದೆಯಲ್ಲಿರ್ಪವು ಕೂಡಲ ಸಂಗಮ ದೇವ ಅಂತ ಪ್ರಾರ್ಥನೆ ಮಾಡ್ತಾರೋ. ದಿನಾಲು ಹಿಂಗೆ ಪ್ರಾರ್ಥನೆ ಮಾಡ್ತಿದ್ರು, ಈ ಕಡೆ ಅಧ್ಯಯನ ಮಾಡ್ತಿದ್ರು. ಹಿಂಗೆ ಮಾಡ್ತಾ 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 ಅಲ್ಲೇ ಕೂಡಲ ಸಂಗಮದೊಳಗೆ ಎಷ್ಟು ವರ್ಷಗಳು ಇದ್ರು ಬಸವಣ್ಣವರು ಅಂತ ಕೇಳಿದರೆ 12 ವರ್ಷಗಳ ಪರ್ಯಂತ ಹಿಂಗೆ ಕಾಲ ಕಳೀತಾರೋ. ಈ ಕಡೆ ಅಧ್ಯಯನ ಮಾಡ್ತಾರೋ, ಈ ಕಡೆ ಪೂಜಾ ಮಾಡ್ತಾರೋ. ಈ ರೀತಿಯಾಗಿ 12 ವರ್ಷ. ಹಂಗಾರ ಈಗ ಅವರಿಗೆ ವಯಸ್ಸು ಎಷ್ಟು ಆಗಿರ್ಬೇಕಂತೀರಿ ನೀವು? ಒಂದು ನಿಮಗೆ ಲೆಕ್ಕ ಹೇಳ್ತಾನೆ. ಅಂದರೆ ಒಂದು ಅವರು 1134ನೇ ಇಸ್ವಿ ಒಳಗೆ ಅವ್ರು ಹುಟ್ಟಿದ ದಿನಾಂಕನೂ ಹೇಳಿದ್ದೀವಲ್ಲ, 34ನೇ ತಿಂಗಳ 1134
34ನೇ ಇಸ್ವಿಗೆ ಅವರು ಇಂಗ್ಲೇಶ್ವರದೊಳಗೆ ಹುಟ್ಟಿದ್ರು. ಆ ಬಳಿಕ 8 ವರ್ಷ ತನಕ ಬಾಗೇವಾಡಿಗೊಳಗಿದ್ರು. 8ನೇ ವರ್ಷಕ್ಕೆ ಉಪನಯನ ಮಾಡೋ ಟೈಮ್ಗೆ ವಾದ ವಿವಾದ ಆಗಿ ಮನೆ ಬಿಟ್ಟು ಹೋದ್ರು. ಹಂಗಾರ ಆವಾಗ ಇಸ್ವಿ ಎಷ್ಟಿತ್ತಂದ್ರೆ 1142ರಲ್ಲಿ, ಅಂದ್ರೆ 8 ವರ್ಷ. ಅಂದ್ರೆ 34ನೇ ಇಸ್ವಿಗೆ ಹುಟ್ಟಿದ್ರೆ 42ನೇ ಇಸ್ವಿ ಅಂತಂದ್ರೆ 8 ವರ್ಷ ಆಯ್ತು. 1142ನೇ ಇಸ್ವಿಗೆ ಮನಿ ಬಿಟ್ಟು ಕೂಡಲ ಸಂಗಮ ಕ್ಷೇತ್ರಕ್ಕೆ ಹೋದರು. ಅಲ್ಲಿಂದ 1154ನೇ ಇಸ್ವಿವರೆಗೆ ಅಂದ್ರೆ 12 ವರ್ಷ ಆಗ್ತೈತಿ. ಮುಂದೆ 12 ವರ್ಷ ಆಗ್ತೈತಿ. 54ನೇ ಇಸ್ವಿವರೆಗೆ ಅಂದ್ರೆ 12 ವರ್ಷಗಳ ಪರ್ಯಂತರ ಅಧ್ಯಯನ ಮಾಡಿದರು. ಈಗ 20 ವರ್ಷ ಅವರಿಗೆ ಆಗ್ಯಾವ. 21ನೇ ವರ್ಷ ಪ್ರಾರಂಭ ಆಗೈತಿ. ಹಂಗಾರೆ 12 ವರ್ಷದೊಳಗೆ ಅವರು ಏನೇನು ಕಲಿತರು, ಏನೇನು ಅಭ್ಯಾಸ ಮಾಡಿದರು ಅಂತ ಕೇಳಿದರೆ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. 12 ವರ್ಷದೊಳಗೆ ಅವರು ಪ್ರಮುಖವಾಗಿರುವಂಥ 4 ವೇದಗಳನ್ನು ಅಭ್ಯಾಸ ಮಾಡಿದರು. 4 ವೇದ ಅಂತಂದ್ರೆ ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಋಗ್ವೇದ ಅಂಥೇಳಿ 4 ವೇದಗಳನ್ನು ಅವರು ಆಮೂಲಾಗ್ರವಾಗಿ ಅಭ್ಯಾಸ ಮಾಡಿದರು. ಆಮೂಲಾಗ್ರ ಅಂತಂದ್ರೆ ಮೊದಲೇ ಹಿಡ್ಕೊಂಡು ಕೊನೆಯವರೆಗೆ ಚೆನ್ನಾಗಿ ಅಭ್ಯಾಸ ಮಾಡಿದರು. ಆ ಬಳಿಕ 6 ಶಾಸ್ತ್ರಗಳು ಅಂತದಾವು. 6 ಶಾಸ್ತ್ರಗಳು ಯಾವ್ಯಾವು ಅಂತ ಕೇಳಿದ್ರೆ ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ನ್ಯಾಯಶಾಸ್ತ್ರ, ವೈಶೇಷಿಕ ಶಾಸ್ತ್ರ, ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ ಅಂತ ಹಿಂಗೆ 6 ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದರು. ಆ ಬಳಿಕ 18 ಪುರಾಣಗಳನ್ನು ಅಭ್ಯಾಸ ಮಾಡಿದರು. 28 ದಿವ್ಯ ಆಗಮಗಳನ್ನು ಅಭ್ಯಾಸ ಮಾಡಿದರು. ಆ ಬಳಿಕ ಶ್ರೀಮದ್ ಭಗವದ್ಗೀತಾ, ಬ್ರಹ್ಮಸೂತ್ರ, ರಾಮಾಯಣ, ಮಹಾಭಾರತ, ಸಿದ್ಧಾಂತ ಶಿಖಾಮಣಿ, ಜೈನ ಶಾಸ್ತ್ರ, ಬೌದ್ಧ ಶಾಸ್ತ್ರ, ಮಹಾಕಾವ್ಯ, ಒಟ್ಟು ಏನೇನು ಅದಾವಲ್ಲ ಭಾರತದೊಳಗೆ ಎಷ್ಟು ಶಾಸ್ತ್ರಗಳು ಅದಾವಲ್ಲ ಅವನ್ನೆಲ್ಲಾನು ಆಮೂಲಾಗ್ರವಾಗಿ 12 ವರ್ಷಗಳ ಪರ್ಯಂತರ ಅಭ್ಯಾಸ ಮಾಡಿದರು. ಏನು ದೊಡ್ಡ ಸಣ್ಣ ಸಾಧನೆ ರೀ ಇದು, ಸಣ್ಣ ಸಾಧನೆ. ಇಷ್ಟೆಲ್ಲ ಅಭ್ಯಾಸ ಮಾಡಿದರು. ಹೀಗೆಲ್ಲ ಅಭ್ಯಾಸ ಮಾಡ್ತಾ 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 ನಿಮಗೆ ಹೇಳ್ತಾನೋ ಆವಾಗನ ವಚನಗಳ ರಚನೆಯನ್ನು ಮಾಡ್ತಿದ್ರು. ಅವ್ರದ್ದು ಮುಖ್ಯ ಉದ್ದೇಶ ನೆನಪಿಟ್ಟುಕೊರಿ ನೀವು. ಅವ್ರದ್ದು ತಿಳಿಯೊಳಗೆ ಏನು ಬಂತು ವಿಚಾರ ಅಂತಂದ್ರೆ ಅವರಲ್ಲಿ ಸಂಸ್ಕೃತದೊಳಗೆ ಇರುವಂಥ ಜನರಿಗೆ ಉಪಯೋಗ ಆಗುವಂಥ ಎಲ್ಲ ಅಧ್ಯಾತ್ಮ ಶಾಸ್ತ್ರವನ್ನು ಸರಳವಾಗಿ ಕನ್ನಡದೊಳಗೆ ವಚನಗಳ ಮುಖಾಂತರ ಜನರಿಗೆ ಮುಟ್ಟಿಸಬೇಕು ಅಂತ ಸಂಕಲ್ಪ ಮಾಡಿದರು. ಒಂದು ವೇಳೆ ಸಂಸ್ಕೃತ ಅಂತೂ ಓದಕ್ಕಾಗಂಗಿಲ್ಲ, ಸಂಸ್ಕೃತ ಕಲಿಬೇಕಾದ್ರೆ ಬಹಳ ಕಠಿಣ. ಅದಕ್ಕೆ ಜನರಿಗೆ ಕನ್ನಡದೊಳಗನ ಅಧ್ಯಾತ್ಮ ವಿದ್ಯೆ ಹೇಳಬೇಕು. ಅದು ಸರಳವಾಗಿ, ಅದು ಕಾವ್ಯ ರೂಪದೊಳಗಲ್ಲ, ಅಗದಿ ಗದ್ಯದೊಳಗೆ ಇದ್ದಂಗನ ವಚನಗಳನ್ನು ಬರೆದಕ್ಕೆ ಯಾರಿಗೆ ಕೊಡಬೇಕು ಅಂತ ಒಂದು ವಿಚಾರ ಮಾಡಿದ್ರು. ಒಂದು ವೇಳೆ ನಮ್ಮ ಜನರಿಗೆ ಕನ್ನಡ ಓದಾಕ ಬರಂಗಿಲ್ಲ ಅಂದ್ರು ಅವರಿಗೆ ಕನ್ನಡ ಕಲಿಶರ ಯಾಕೊಲ್ಲಕ್ಕೆ ವಚನಗಳನ್ನು ಕೊಡಬೇಕಂತ ವಿಚಾರ ಮಾಡಿದರು. ಇನ್ನು ಸಣ್ಣ ಕೆಲಸರೇ ಇದು. ಕನ್ನಡ ಸಹಿತ ಓದಾಕ ಬರಂಗಿಲ್ಲ ಅಂದ್ರೆ ಕನ್ನಡನೂ ಅವರಿಗೆ ಕಲಿಸೋದನ್ನ ಮೊದಲು ಓದಾಕ ಬರ್ಯಾಕ ಬರುವಂಗ, ನಂತರದಲ್ಲಿ ವಚನಗಳನ್ನು ಕೊಡಬೇಕು ಅಂತ ಇದೊಂದು ದೊಡ್ಡ ಯೋಜನೆ ಹಾಕೊಂಡ್ರು. ಆ ಬಳಿಕ ಆಗಾಗ ಈ ಮೂಢನಂಬಿಕೆಗಳು ಏನ ಜಗತ್ತಿನಾಗ ಇದ್ದೂಲ ಅವರ ಕಣ್ಣಿಗೆ ಏನು ಬೀಳ್ತೈತಿ ಅದನ್ನೆಲ್ಲಾನು ವಿರೋಧ ಮಾಡ್ತಿದ್ರು, ತಪ್ಪನ್ನು ತಿದ್ಕೋತ ಹೋಗ್ತಿದ್ರು. ಬಹಳ ಮಂದಿ ನಿಮಗೆ ಗೊತ್ತಿರಬೇಕು, ಜಗತ್ತಿಗೆ ಸೃಷ್ಟಿಕರ್ತನಾದಂಥ ಪರಮಾತ್ಮ ಒಬ್ಬನೇ ಅದಾನಂದ್ರೂ ಕೂಡ
ಭಾಳ ಮಂದಿ ಭಾಳ ದೇವರನ್ನ ಮಾಡಿಕ್ಯಾರೆ ಭಕ್ತರಿಂದ ಸುಲಿಗೆ ಮಾಡ್ತಿರ್ತಾರೆ. ಇದು ನಿಮಗೆ ಯಾವಾಗ ಗೊತ್ತಾಕತಿ ಅಂದ್ರೆ ನೀವು ಯಾವಾಗಾರ ಪ್ರವಾಸಕ್ಕೆ ಹೋದ್ರಿ ಅಂತಂದ್ರೆ ಏನ್ರಿ, ಪ್ರವಾಸಕ್ಕೆ ಹೋದ್ರಿ ಅಂತಂದ್ರೆ ಇಲ್ಲಿ ಶೃಂಗೇರಿಗೆ ಹೋಗಿ ನೋಡ್ರಿ ನೀವು. ಶೃಂಗೇರಿಯ ಮುಖ್ಯ ದೇವತಾ ಒಂದು ಇರ್ತೈತಿ, ನಂತರ ಸುತ್ತೂ ಕಡೆ ಮತ್ತು ಹಂಗ ದೇವ್ರು ಇರತ್ತಾವು. ಅವರು ಪೂಜಾರಿಗಳು ಏನು ಮಾಡ್ತಾರ, ಏಯ್ ಎತ್ ಹೊಕ್ಕಿ ಬಾ ನೈ ಇಲ್ಲೊಂದು ದೇವ್ರತಿ ಬಾ ಅಂತ ಹೇಗಾರ ಕರಿತಿರ್ತಾರೆ. ಇವು ಹಾದ ಪಾಡ ಹೋಗ್ಲಿಕ್ಕೆ ಅವ್ರು ಬೇದ ಬಿಡ್ತಾರೆ. ಮತ್ತು ಹಿಂಗೆ ತೀರ್ಥ ತಗೊಳಕ್ ಕೈ ಮಾಡ್ರಿ ತೀರ್ಥ ನೀಡ್ತಾರೆ. ನೀವು ಕಾಣಿಕೆ ಇಡ್ಲಿಲ್ಲ ಅಂದ್ರೆ ಎದಕ್ಕೆ ಬಂದಿಯೋ, ಎದಕ್ಕೆ ಬಂದಿ ಬಿಕನಾಸಿ ಹೋಗ ಹಿಂಗ ಅಂತಾರ. ನೀವು ನೋಡ್ರಿ, ನೀವು ಹೋಗಿ ಏನ್ರಿ. ಅದಕ್ಕೆ ಶೃಂಗೇರಿ ಒಳಗೆ ಹೋಗ್ರಿ, ಗೋಕರ್ಣದೊಳಗೆ ಹೋಗ್ರಿ, ಹಂಪಿ ಒಳಗೆ ಹೋಗ್ರಿ. ಈ ದೊಡ್ಡ ದೊಡ್ಡ ಕ್ಷೇತ್ರದಲ್ಲ ಮುಖ್ಯ ಇರೋ ದೇವರು ಒಂದೇ ಇರ್ತೈತಿ. ಸುತ್ತೂ ಕಡೆ ಒಂದೊಂದು ಸಣ್ಣ ಸಣ್ಣ ಮಾಡ್ಕೊಂಡು ಕೂತಿರ್ತಾರೋ, ಏಯ್ ಬಾ ಇಲ್ಲೊಂದು ದೇವ್ರ ಬಾ ಅಂತಿರ್ತಾರೆ. ಇಂಥ ಪ್ರಸಂಗವನ್ನ ಅವರು ನೋಡಿಕ್ಯಾರೆ ಏನಂದ್ರೆ ಗೊತ್ತೈತಿ, ಒಂದು ವಚನ ಬರೀತಾರ ಅವರು, ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ. ಅಲ್ಲೊಂದೈತಿ ಇಲ್ಲೊಂದೈತಿ ಬಾ ಬಾ ಹಿಂಗ ಅನ್ಬೇಡ. ಮುಗ್ಧ ಜನರನ್ನ ಅಜ್ಞಾನಿ ಜನರನ್ನ ಸುಲಿಬೇಡ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ. ದೇವನೊಬ್ಬ ಕಾಣಿರೋ, ಇಬ್ಬರೆಂಬುದು ಹುಸಿ, ಕೂಡಲ ಸಂಗಯ್ಯ ನಲ್ಲದೆ ಇಲ್ಲವೆಂದಿತ್ತು ವೇದ ಅಂತ ಹೇಳಿಕೊಂಡು, ಯಾರು ಇರುವಂಥ ಒಬ್ಬ ದೇವರನ್ನ ಬಿಟ್ಟು ಹಲವಾರು ದೇವರನ್ನ ಮಾಡಿ ಜನರನ್ನ ಏನು ಸುಲಿತಿರ್ತಾರಲ್ಲ ಅಂಥವ್ರಿಗೆ ಅವ್ರು ಹೇಳ್ತಾರೋ, ನೀವು ವೇದವನ್ನ ಮೀರಿ ನಡೆಯಕತ್ತೀರಿ. ವೇದಗಳು ಹೇಳ್ತಾವ, ಕೇಳಿಸತಿಲ್ರಿ? ಸಾಕು. ಹೇಳ್ತಾರ ಅವರು, ಪರಮಾತ್ಮ ಒಬ್ಬ, ವೇದಗಳು ಹೇಳ್ತಾವ ಏಕಂ ಸತ್, ಒಬ್ಬನೇ ಒಬ್ಬ ಪರಮಾತ್ಮ. ಹಿಂಗ ವೇದಗಳು ಹೇಳುವಾಗ ಒಂದು ದೇವರಿಗೆ ಅಂತ ಹೇಳ್ತಾರೆ ಅವರು ನಂಬಿ ಬಂದಿರ್ತಾರೋ, ಆ ಒಂದು ದೇವರಿಗೆ ಹೋಗಿ ತಮ್ಮ ತಮ್ಮ ಭಕ್ತಿ ಮಾಡ್ಕೊಂಡು ಹೋಗ್ತಿರ್ತಾರೋ. ಮತ್ತು ನೀವು ಹಿಂಗೆ ಕರ್ಕರ್ದು ಇಲ್ಲೊಂದು ದೇವರತಿ ಬಾ ಇಲ್ಲೊಂದು ದೇವರತಿ ಬಾ ಅಂತ ಕರಿತೀರಲ್ಲ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ದೇವನೊಬ್ಬ ಕಾಣಿರೋ. ಇಬ್ಬರೆಂಬುದು ಹುಸಿ, ದೇವರು ಇಬ್ಬರದಾರ, 3 ಮಂದಿ ಅದಾರ, 4 ಮಂದಿ ಅದಾರ ಅಂತ ಹೇಳಿಕರೆ ಏನು ಅಂತಿರಲ್ಲ, ಇದೆಲ್ಲ ಸುಳ್ಳಿದು. ಕೂಡಲ ಸಂಗಯ್ಯನಲ್ಲದೆ ಇಲ್ಲವೆಂದಿತ್ತು ವೇದ. ಪರಮಾತ್ಮ ಒಬ್ಬನೇ ಅಂತ ವೇದಗಳು ಹೇಳ್ತಾವ ಹೊರತು ನೀವು ಇಷ್ಟೆಲ್ಲ ಮಾಡಿ ಜನರನ್ನು ಸುಲಿಯಾಕತ್ತಿರಲ್ಲ, ಇದು ನಿಮ್ಮದು ತಪ್ಪು ಅಂತ ಹೇಳಿಕರೆ ಹಿಂಗೆ ಪ್ರತಿಭಟನೆ ಮಾಡ್ತಿದ್ರು ಬಸವ.